ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರೇನಾದರೂ ಈಗ ಬದುಕಿದ್ದಿದ್ರೆ ಈ BJP, ಮತಾಂಧ BJP ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಿ ಮತ್ತೆ ಅಸ್ಪೃಶ್ಯತೆಯನ್ನು ವಾಪಸ್ ತಂದು ದಲಿತರನ್ನು ಗುಲಾಮಗಿರಿಗೆ ತಳ್ಳಬೇಕು ಅಂತ ಹವಣಿಸ್ತಾ ಇರುವಂತಹ BJP, ನರೇಂದ್ರ ಮೋದಿಯ ಪಕ್ಷ, ನರೇಂದ್ರ ಮೋದಿಯ ಆಡಳಿತ ಅಥವಾ ನರೇಂದ್ರ ಮೋದಿ ಚಮಚಗಳ ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸ್ತಾ ಇತ್ತು. ಪ್ಲಸ್ 25 ಲಕ್ಷ ರೂಪಾಯಿ ದಂಡ ಹಾಕ್ತಾ ಇತ್ತು. ಅಂಥದ್ದೊಂದು ಕಾನೂನನ್ನ ಛತ್ತೀಸ್ಗಢದಲ್ಲಿ ತಂದಿದ್ದಾರೆ. ಮಾಸ್ ಕನ್ವರ್ಷನ್, ಸಾಮೂಹಿಕ ಮತಾಂತರಕ್ಕೆ ಜೀವಾವಧಿ ಶಿಕ್ಷೆ, 25 ಲಕ್ಷ ರೂಪಾಯಿಗಳ ದಂಡ, ಜೀವಾವಧಿಯವರೆಗೆ ಶಿಕ್ಷೆ. ಸೊ ಏನಿದು ಹೊಸ ಕಾನೂನು ಛತ್ತೀಸ್ಗಢದಲ್ಲಿ ಬಂದಿರುವಂತಹದ್ದು? ಇದು ಹೇಗೆ RSSನ ಕುತಂತ್ರವಾಗಿ ನಿಮಗೆ ಕಾಣಿಸ್ಬೇಕು, ನೋಡಬೇಕು, ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಛತ್ತೀಸ್ಗಢದಲ್ಲಿ ಒಂದು ಸರ್ಕಾರ ಇದೆ. ಆ ಸರ್ಕಾರದ ಮುಖ್ಯಮಂತ್ರಿಯಾಗಿ ಒಬ್ಬ ಆದಿವಾಸಿ ವ್ಯಕ್ತಿ ಇದ್ದಾರೆ. ಆದಿವಾಸಿ ವ್ಯಕ್ತಿ, ಯೋಚನೆ ಮಾಡಿ, ಶತಮಾನಗಳಿಂದ ಮನುವಾದಿಗಳಿಂದ ಶೋಷಣೆಗೆ ಒಳಗಾದಂತಹ ಸಮುದಾಯಗಳ ಪೈಕಿ ಒಂದು ಸಮುದಾಯ ಆದಿವಾಸಿಗಳು. ವಿಷ್ಣು ದೇವ್ ಸಾಯ್ ಅಂತ ಅವರ ಹೆಸರು. ಅವರ ಅಡಿಯಲ್ಲಿ ಬರುವಂತಹ ಸರ್ಕಾರ ಒಂದು ಮತಾಂತರ ನಿಷೇಧಕ್ಕೆ ಅಂತ ಅಥವಾ ಮತಾಂತರ ತಡೆಗೆ ಅಂತ ಒಂದು ಕಾನೂನನ್ನು ತಂದಿದೆ. ಅದಕ್ಕೆ ಹೆಸರು ಮಾತ್ರ ಫ್ರೀಡಮ್ ಆಫ್ ರಿಲಿಜಿಯನ್ ಬಿಲ್ 2026, ಫ್ರೀಡಮ್ ಆಫ್ ರಿಲಿಜಿಯನ್ ಬಿಲ್ 2026 ಅಂತ ಹೆಸರು ಕೊಟ್ಟಿದ್ದಾರೆ. ಆ ಹೆಸರಲ್ಲಿ ಹೆಂಗಿದೆ ಅಂದರೆ, ನೀವು ಇಷ್ಟಪಟ್ಟ ಧರ್ಮವನ್ನು ಇಷ್ಟಪಟ್ಟ ರೀತಿಯಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಜೀವನ ನಡೆಸ್ಬೋದು ಅಂತ ಹೆಸರು ಸೂಚಿಸುವಾಗಿದೆ. ಅದು ಬಟ್ ಆ ಬಿಲ್ ತಂದಿರೋದು ಏನಕ್ಕೆ ಅಂದರೆ, ನೀವು ಮತಾಂತರ ಆಗಲೇಬಾರ್ದು. ಆದರೆ ನಿಮಗೆ ಕೇಡು, ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನಾವು ಅಂತ ತೋರಿಸೋದಕ್ಕೆ ಈ ಬಿಲ್ಲು, ಕಾನೂನುಬದ್ಧವಾಗಿ ನಿಮ್ಮನ್ನು ಶೋಷಣೆ ಮಾಡೋದಕ್ಕೆ ಈ ಬಿಲ್ಲು. ಸೊ ಈ ಬಿಲ್ಲಲ್ಲಿ ಏನಿದೆ? ಈ ಬಿಲ್ಲಲ್ಲಿರುವಂಥದ್ದು, ಸಾಮೂಹಿಕ ಮತಾಂತರ ಯಾರಾದರೂ ಮಾಡಿದ್ರೆ ಅವರಿಗೆ 10 ವರ್ಷಗಳಿಂದ ಜೀವಾವಧಿಯವರೆಗೆ ಶಿಕ್ಷೆಯನ್ನು ವಿಧಿಸಬಹುದು. ಪ್ಲಸ್ 25 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಬಹುದು. ಯೋಚನೆ ಮಾಡಿ, ಬಾಬಾ ಸಾಹೇಬರು 1955ರಲ್ಲಿ 56ರಲ್ಲಿ ಏನು ಮಾಡಿದ್ರು? ಸಾಮೂಹಿಕವಾಗಿ 6 ಲಕ್ಷ ಜನರನ್ನು ಕರ್ಕೊಂಡು ಹೋಗಿ ದೀಕ್ಷಾ ಭೂಮಿಯಲ್ಲಿ, ನಾಗಪುರ, ಇವತ್ತಿಗೂ ಆ ಮೈದಾನವನ್ನು ದೀಕ್ಷಾ ಭೂಮಿ ಅಂತಲೇ ಕರೀತಾರೆ. ಆ ಘಟನೆಯ ಕಾರಣಕ್ಕಾಗಿ, ಆ ಸಮಾರಂಭದ ಕಾರಣಕ್ಕಾಗಿ ಅಲ್ಲಿ 6 ಲಕ್ಷ ಜನರೊಂದಿಗೆ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಅವರು. ಅದು ಸಾಮೂಹಿಕ ಮತಾಂತರ. ಈಗ ಬಾಬಾ ಸಾಹೇಬರು ಬದುಕಿದ್ದಿದ್ರೆ ಅವರಿಗೆ ಈ ಕಾನೂನಿನ ಅಡಿಯಲ್ಲಿ ಜೀವಾವಧಿಯವರೆಗೆ ಶಿಕ್ಷೆ ಮತ್ತು 25 ಲಕ್ಷ ರೂಪಾಯಿಗಳ ದಂಡ ಹಾಕಿರೋರು ಯಾರೋ? ಈ BJP, ನರೇಂದ್ರ ಮೋದಿಯ ಪಕ್ಷ, BJPಯ ಚೇಲಾಗಳು ನಡೆಸ್ತಾ ಇರುವಂತಹ ಸರ್ಕಾರಗಳು ಹಾಕ್ತಿದ್ರು. ಬಾಬಾ ಸಾಹೇಬರು ಅದಕ್ಕಿಂತ 20-21 ವರ್ಷಗಳ ಹಿಂದೆನೆ ಹೇಳ್ಕೊಂಡಿದ್ರು, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಅದು ನನ್ನ ಕೈಲಿರಲಿಲ್ಲ, ಆದರೆ ಹಿಂದೂವಾಗಿ ಸಾಯಲಾರೆ, ಅದು ನನ್ನ ಕೈಲಿದೆ ಅಂತ ಅದನ್ನು ಸಾಧಿಸಿ ತೋರಿಸಿದ್ರು. ಆದರೆ ಅಂಥದ್ದನ್ನು ಇವತ್ತು ಈ ದೇಶದ ಸರ್ಕಾರ ಅಂತ ಕರೆಸಿಕೊಳ್ಳುವ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬರುವಂತಹ ಸರ್ಕಾರ ಅಪರಾಧ, ಮಹಾಪರಾಧ, ರೇಪ್ ಮಾಡಿದ್ದಕ್ಕಿಂತ ಹೆಚ್ಚು ಶಿಕ್ಷೆ, ಕೊಲೆಗಾರರಿಗಿಂತ ಹೆಚ್ಚು ದೊಡ್ಡ ಶಿಕ್ಷೆ, ಜೀವಾವಧಿಯವರೆಗೆ ಶಿಕ್ಷೆ, ಪ್ಲಸ್ 25 ಲಕ್ಷ ರೂಪಾಯಿಗಳ ದಂಡ ಹಾಕಿಬಿಟ್ಬಿಡ್ತೀವಿ ನಿಮ್ಮ ಮೇಲೆ ಅಂತ. ಏನಿವರ ಉದ್ದೇಶ? ನೀವು ಅದರಲ್ಲೂ ವಿಶೇಷವಾಗಿ ದಲಿತರು ಏನೇ ಮಾಡಿದ್ರು, ನಿಮ್ಮನ್ನು ಹೊಡೆದ್ರು, ಬಡಿದ್ರು, ಕಡಿದ್ರು, ದೌರ್ಜನ್ಯ ನಡೆಸಿದ್ರು, ಇನ್ನೇನೇ ಮಾಡಿದ್ರು, ಅತ್ಯಾಚಾರ, ಯಾವುದು ಹತ್ಯಾಕಾಂಡ ಏನು ಮಾಡಿದ್ರು ಸರಿನೇ, ನೀವು ಎಲ್ಲಿದ್ದೀರೋ ಅಲ್ಲೇ ಇರಬೇಕು, ನೀವು ಬೇರೆ ಎಲ್ಲೂ ಹೋಗಬಾರ್ದು. ಹೋದರೆ ಜೀವಾವಧಿ ಶಿಕ್ಷೆ ಹಾಕಿ ಜೈಲಿಗೆ ಹಾಕ್ಬಿಡ್ತೀವಿ. ಮುಲಾಜೆ ಇಲ್ಲ ನಿಮಗೆ, ಜೈಲಿಗೆ ಹಾಕ್ಬಿಡ್ತೀವಿ ಅಷ್ಟೇ. 25 ಲಕ್ಷ ರೂಪಾಯಿ ದಂಡ ಬೇರೆ ಹಾಕ್ಬಿಡ್ತೀವಿ, 25 ಲಕ್ಷ ದಂಡವನ್ನು ಹಾಕ್ಬಿಡ್ತೀವಿ. ಯಾಕೆ ಇದೆಲ್ಲ ಅಂತಂದರೆ, ಹಿಂದೂ ರಾಷ್ಟ್ರ ಮಾಡಬೇಕಲ್ಲ. ಹಿಂದೂ ರಾಷ್ಟ್ರ ಅಂದರೆ ಏನು?
ಹಿಂದೂ ರಾಷ್ಟ್ರ ಅಂದರೆ ಈಗಿರುವ ಸಂವಿಧಾನವನ್ನು, ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನವನ್ನು ತೆಗೆದು ಬಿಸಾಕಿ ಆ ಜಾಗಕ್ಕೆ ಜಗತ್ತಿನ ಅತ್ಯಂತ ಕ್ರೌರ್ಯಭರಿತವಾದಂತಹ, ಅಸಮಾನತೆಯಿಂದ ತುಂಬಿರುವಂತಹ, ಅಮಾನವೀಯವಾದಂತಹ ಪದ್ಧತಿಗಳನ್ನು ಹೊಂದಿರುವ ಮನುಸ್ಮೃತಿಯನ್ನು ಸಂವಿಧಾನವಾಗಿ ಜಾರಿ ಮಾಡೋದು. ಅದರ ಪ್ರಕಾರ ದಲಿತರು ಯಾವುದೇ ಹಕ್ಕುಗಳನ್ನು ಹೊಂದಿರೋದಿಲ್ಲ. ಅವರು ಯಾವ ಹಕ್ಕುಗಳಿಗೂ ಅರ್ಹರಲ್ಲ. ಅವರು ಹುಟ್ಟಿರೋದೇ ಬ್ರಾಹ್ಮಣರ ಸೇವೆ ಮಾಡೋದಕ್ಕೆ. ಶೂದ್ರರದು ಅಷ್ಟೇನೆ. ಅವರೇನಿದ್ರು ಬ್ರಾಹ್ಮಣರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಬಿದ್ದಿರಬೇಕು. ಅವ್ರಿಗೆ ವಿದ್ಯೆ ಇಲ್ಲ, ಅವಕಾಶ ಇಲ್ಲ, ಕೆಲಸ ಇಲ್ಲ, ಯಾವುದಕ್ಕೂ ಅವಕಾಶ ಇಲ್ಲ. ಯು ಆರ್ ಜಸ್ಟ್ ಎನ್ ಅನಿಮಲ್. ನೀವೊಂದು ಪ್ರಾಣಿ ಅಷ್ಟೇನೆ. ನಿಮ್ಮನ್ನು ಮನುಷ್ಯರು ಅಂತ ಸಹ ನಾವು ಸ್ವೀಕರಿಸೋದಿಲ್ಲ. ನೀವು ನಮ್ಮನ್ನು ಮುಟ್ಟೋ ಹಾಗಿಲ್ಲ, ನಾವು ನಿಮ್ಮನ್ನು ಮುಟ್ಟೋ ಹಾಗಿಲ್ಲ. ನಮ್ಮ ಕಣ್ಣೆದುರುಗಡೆ ಬಂದು ಸಾಯ್ಬೇಡ್ರಿ. ಕಣ್ಣಿಗೆ ಕಾಣಿಸ್ಬಾರ್ದು ಬೆಳಗ್ಗೆ ಎಲ್ಲ. ನೀವು ಅಸಹ್ಯ. ನೀವು ಅಂಥದ್ದನ್ನ ಕಾನೂನುಬದ್ಧ ಮಾಡ್ಬಿಡೋದು. ಈಗ ಅದನ್ನೆಲ್ಲ ಮಾಡೋಕೆ ಹೋದ್ರೆ ಜೈಲಿಗೆ ಹಾಕ್ತಾರೆ. ಯಾಕೆ? ಸಂವಿಧಾನ ಇದೆ. ಅದೇ ಮನುಸ್ಮೃತಿ ಅಲ್ಲಿಗೆ ಬಂದ್ಬಿಟ್ರೆ ಅದಕ್ಕೆ ಕಾನೂನುಬದ್ಧವಾದ ಹಕ್ಕಾಗ್ಬಿಡುತ್ತೆ. ಅದು ದಲಿತರನ್ನ ಶೋಷಣೆ ಮಾಡೋದು ಹಕ್ಕಾಗ್ಬಿಡುತ್ತೆ ಬೇರೆಯವ್ರಿಗೆ. ಶೂದ್ರರ ವಿರುದ್ಧ ಶೋಷಣೆ ಮಾಡೋದು ಹಕ್ಕಾಗ್ಬಿಡುತ್ತೆ ಬೇರೆಯವ್ರಿಗೆ. ಸೊ ಅದಕ್ಕೆ ಅಡ್ಡಿಯಾಗಿರುವಂಥದ್ದು ಈ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಮತಾಂತರಕ್ಕೆ ಅವಕಾಶ ಇದೆ. ಅದರಿಂದ ಏನಾಗುತ್ತೆ ಅಂದರೆ, ನಮಗೆ ಮುಂದೆ ಹಿಂದೂ ರಾಷ್ಟ್ರ ಆದಾಗ ನಾವು ಶೋಷಣೆ ಮಾಡೋದಕ್ಕೆ ಅಂತ ಗುಲಾಮರು ಕಡಿಮೆ ಆಗಿಬಿಡ್ತಾರೆ. ಆ ಗುಲಾಮರ ಸಂಖ್ಯೆಯನ್ನು ಹಾಗೆ ಉಳಿಸ್ಕೊಳ್ಳಬೇಕು. ಆಗ ಮಾತ್ರ ನಾವು ನಮ್ಮ ಹಿಂದೂ ರಾಷ್ಟ್ರದಲ್ಲಿ ದಿನ ಬೆಳಗಾದರೆ ಈ ಹಿಂದಿನಂತೆ ಅವರ ಮೇಲೆ ದೌರ್ಜನ್ಯ ಎಸಗಬಹುದು, ಕ್ರೌರ್ಯ ಮೆರಿಬೋದು. ಇಲ್ಲದೆ ಹೋದರೆ ವೇಸ್ಟ್ ಆಗಿಬಿಡುತ್ತೆ ನಮ್ಗೆ ಹಿಂದೂ ರಾಷ್ಟ್ರ ಮಾಡ್ಕೊಂಡಿದ್ದು. ದಿನ ಬೆಳಗಾದ್ರೆ 4 ದಲಿತರನ್ನ ಶಿಕ್ಷಿಸದೆ ಹೋದರೆ, ಹಿಂಸಿಸದೆ ಹೋದರೆ, ಅವ್ರ ಮೇಲೆ ದೌರ್ಜನ್ಯ ನಡೆಸದೆ ಹೋದರೆ, ರೇಪ್ ಮಾಡದೆ ಹೋದರೆ, ಕೊಲೆ ಮಾಡದೆ ಹೋದರೆ, ಜೀವಂತ ಸುಡದೆ ಹೋದರೆ ನಮಗೇನು ಖುಷಿ ಸಿಗಲ್ಲ. ವೇಸ್ಟ್ ಆಗಿಬಿಡುತ್ತೆ. ಹಿಂದೂ ರಾಷ್ಟ್ರ ಅನ್ನೋದು ವೇಸ್ಟ್ ಆಗಿಬಿಡುತ್ತೆ. ಆಗಿರಬೇಕು. ಸರಿ, ಈಗ ಇಂತಹದ್ದು ಅನ್ನೋದು ಕಾನೂನು ತರ್ತಿದ್ದೀರಲ್ಲ, ನೀವು ಸಂವಿಧಾನ ವಿರೋಧಿ ಅಂತ ಯಾರಾದರೂ ಕರೀತಾರೆ ಅಂದರೆ ಈಗಲೇ ಅವರು ಅದನ್ನು ಅನ್ನಿಸ್ಕೊಳ್ಳೋಕೆ ರೆಡಿ ಇಲ್ಲ. ಅದಕ್ಕೇನು ಮಾಡಿದ್ದಾರೆ? ಅದಕ್ಕೇನು ಹೇಳುತ್ತಾರೆ? ನಿಮಗೆ ಯಾರು ಹೇಳಿದ್ದು? ಮತಾಂತರ ಆಗೋದಕ್ಕೆ ಎಲ್ಲ ಹಕ್ಕುಗಳು ಇದ್ದಾವೆ ನಿಮಗೆ. ಸಂವಿಧಾನದಲ್ಲಿ ಏನು ಅವಕಾಶ ಇದೆಯೋ ಅದನ್ನು ನಾವು ಹಂಗೆ ಬಿಟ್ಟಿದ್ದೀವಿ. ನೀವು ಮತಾಂತರ ಆಗಬೇಕಂದ್ರೆ ಆಗ್ರಿ. ಯು ಸ್ಟಾಪಿಂಗ್ ಯು, ನೋಬಡಿ ಸ್ಟಾಪಿಂಗ್ ಯು. ಏನೋ ಒಂದು DC ಗೊಂದು ಅಪ್ಲಿಕೇಶನ್ ಹಾಕಿ, ಅವ್ರು ಅದನ್ನು ಜಗತ್ತು ತುಂಬ ವೆಬ್ಸೈಟ್ಗೆ ಹಾಕ್ಬಿಡ್ತಾರೆ, ನೋಟಿಸ್ ಬೋರ್ಡಲ್ಲಿ ಹಾಕ್ಬಿಡ್ತಾರೆ. ಏನೋ ಒಂದು ತಿಂಗಳು ವೆಯ್ಟ್ ಮಾಡ್ತಾರೆ. ಯಾರು ಆಕ್ಷೇಪಣೆ ಸಲ್ಲಿಸದೆ ಹೋದರೆ ಮತ್ತು DC ಒಂದು ತನಿಖೆ ಮಾಡಿ ನೀವು ಯಾವ ಬಲವಂತಕ್ಕೂ ಒಳಗಾಗಿ, ಯಾವ ಆಮಿಷಕ್ಕೂ ಒಳಗಾಗದೆ ಮನಪರಿವರ್ತನೆಯಿಂದ ಅದು ಮತಾಂತರ ಆಗ್ತಿದ್ದೀರಿ ಅನ್ನೋದಾದರೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಯಾರು ಡಿಸೈಡ್ ಮಾಡೋದಂದ್ರೆ DC. ಯಾವ DC? ಸರ್ಕಾರದ ಗುಲಾಮ DC. ಯಾವ ಸರ್ಕಾರ? ಮನುವಾದದಿಂದ ತುಂಬಿ ಹೋಗಿರುವಂತಹ ಸರ್ಕಾರ. ಆ ಸರ್ಕಾರದ ಗುಲಾಮಗಿರಿ ಮಾಡುವಂತಹ ಒಬ್ಬ DC ನಿರ್ಧರಿಸೋದಂತೆ ನೀವು ನಿಜವಾಗ್ಲೂ ಮತಾಂತರವನ್ನ ಮನಪರಿವರ್ತನೆಯಿಂದ ಆಗ್ತಿದ್ದೀರ ಅಂತ. ಅವನು ಇಲ್ಲ ಅಂದ್ಬಿಟ್ರೆ ಇಲ್ಲವಂತೆ. ಆಮೇಲೆ ಇನ್ಯಾರೋ ನಿಮ್ಮ ರಿಲೇಟಿವ್ಸ್ ಬಂದ್ಬಿಟ್ಟು, ನಿಮ್ಮ ತಾತ, ಮುತ್ತಾತ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅಂಕಲ್ಲು, ಟಿಂಕಲ್ಲು, ಯಾವನೋ ಒಬ್ಬ ಬಂದ್ಬಿಟ್ಟು ಇಲ್ಲ 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 ಇವರು ಮತಾಂತರ ಆಗ್ತಿರೋದಕ್ಕೆ ನಮಗೆ ಆಕ್ಷೇಪಣೆ ಇದೆ, ಏನೋ ಆಮಿಷಕ್ಕೆ ಒಳಗಾಗ್ಬಿಟ್ಟಿದ್ದಾರೆ, ಯಾರೋ ಇವರ ಮೇಲೆ ದೌರ್ಜನ್ಯ ನಡೆಸಿ ಒಪ್ಪಿಸಿಬಿಟ್ಟಿದ್ದಾರೆ, ಬಲವಂತ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಸಾಕು. ಸಾಕ್ಷಿ ಕೊಡಬೇಕಾಗಿಲ್ಲ. ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ರೆ ಸಾಕು, ನೀವು ಮತಾಂತರ ಆಗಂಗಿಲ್ಲ. ಅವಕಾಶ ಇದೆ ರೀ. ವಿ ಆರ್ ನಾಟ್ ಸ್ಟಾಪಿಂಗ್ ಯು ಫ್ರಮ್ ಕನ್ವರ್ಷನ್ಸ್. ನಾವು ನಿಲ್ಲಿಸ್ತಾನೆ ಇಲ್ಲ. ನಿಮ್ಮ ಸೇಫ್ಟಿ ನೋಡ್ತಾ ಇದ್ದೀವಿ ಅಷ್ಟೇ. ನಿಮ್ಮನ್ನು ಬಲವಂತ ಮಾಡ್ತವ್ರ ಅದು ನೋಡ್ತೀವಿ ಅಷ್ಟೇನೆ ಅಂತ ಅದಕ್ಕೊಂದು ಇಂತಹ ಲಂಗು ಲಗಾಮಿಲ್ಲದ ಪ್ರಜಾಪ್ರಭುತ್ವ ವಿರೋಧಿ ಇಂತಹ ಕಾನೂನುಗಳನ್ನು ತಂದಿಕ್ಕೋದು. ಅದಕ್ಕೆ ಫ್ರೀಡಮ್ ಆಫ್ ರಿಲಿಜನ್ ಅಂತ ಹೆಸರಿಡೋದಂತೆ. ಫ್ರೀಡಮ್ ಆಫ್ ರಿಲಿಜನ್ ಅಂತ ಹೆಸರಿಡ್ತಾರೆ. ಬಾಬಾ ಸಾಹೇಬರು ಅವತ್ತು 6 ಲಕ್ಷ ಜನರನ್ನು ಅವತ್ತೇ ಮತ್ತು ಮಾರನೇ ದಿನ ಸಹ ಲಕ್ಷಾಂತರ ಜನ ಬಂದು ಆ ಭೂಮಿಯಲ್ಲಿ ಮತಾಂತರಗೊಂಡ್ರು. ಆ ನಂತರ ಪ್ರತಿ ವರ್ಷ ಬಾಬಾ ಸಾಹೇಬರ ಪರಿನಿರ್ವಾಣದ ದಿನ ಡಿಸೆಂಬರ್ 6ನೇ ತಾರೀಕು ಪ್ರತಿ ವರ್ಷ ದೀಕ್ಷಾ ಭೂಮಿಗೆ ಲಕ್ಷಾಂತರ ಜನ ಬರ್ತಾರೆ. ಸಾವಿರಾರು ಜನ ಅಲ್ಲಿ ಮತಾಂತರ ಆಗ್ತಾನೆ ಇರ್ತಾರೆ. ಇವತ್ತಿಗೂ ಆಗ್ತಾರೆ. ಇವತ್ತಿಗೂ ಆಗ್ತಾನೆ ಇರ್ತಾರೆ. ಆದರೆ ಅದನ್ನ ಕ್ರಿಮಿನಲೈಸ್ ಮಾಡಿರೋದು. ಅವತ್ತೇನು ಹೇಳಿದ್ರು ಬಾಬಾ ಸಾಹೇಬರು? 22 ಪ್ರತಿಜ್ಞೆಗಳನ್ನು ಬೋಧಿಸಿದ್ರು ತನ್ನ ಅನುಯಾಯಿಗಳಿಗೆ. ಅದರಲ್ಲಿ ಮುಖ್ಯವಾಗಿದ್ದು ಏನಿದ್ದಿದ್ದು? ನಾನು ಯಾವುದೇ ಕಾರಣಕ್ಕೂ ಹಿಂದೂ ದೇವರುಗಳ ಪೂಜೆ ಮಾಡೋದಿಲ್ಲ ಅಂತ. ಹಿಂದೂ ದೇವರುಗಳ
ಪೂಜೆಯನ್ನು ನಾವು ಮಾಡೋದಿಲ್ಲ ಅಂತ ಬಾಬಾ ಸಾಹೇಬರು ಪ್ರಮಾಣ ಮಾಡಿಸಿದ್ದಾರೆ, ಪ್ರತಿಜ್ಞೆ ಮಾಡಿಸಿದ್ದಾರೆ. ಅದ್ಯಾವುದೂ ಇಲ್ಲ. ಇದರಲ್ಲಿ ಮಜಾ ಏನು ಗೊತ್ತಾ ನಿಮಗೆ? ನೀವು ಹಿಂದೂ ಧರ್ಮದಿಂದ ಬೇರೆ ಯಾವುದಕ್ಕಾದ್ರೂ ಹೋದರೆ ಮಾತ್ರ ಇದೆಲ್ಲ ಅನ್ವಯ. ಬೇರೆಯಿಂದ ಹಿಂದೂ ಆಗ್ತೀನಿ ಅಂದರೆ ಯಾವುದು ಅನ್ವಯ ಇಲ್ಲ. ಯಾವ ಬಜರಂಗದಳದ ಗೂಂಡಾಗಳು ನಿಮ್ಮ ಮೇಲೆ ಬಲವಂತ ಮಾಡಿದ್ದಾರೆ ಅಂತ ತನಿಖೆ ಆಗಲ್ಲ. ಯಾವ RSSನ ಪುಡಾರಿಗಳು ಪುಂಡರು ನಿಮ್ಮ ಮೇಲೆ ಬಲವಂತ ಮಾಡಿದ್ದಾರೆ, ಗೂಂಡಾಗಿರಿ ಮಾಡಿದ್ದಾರೆ, ಬೆದರಿಸಿದ್ದಾರೆ, ಆಮಿಷ ಒಡ್ಡಿದ್ದಾರೆ, ಅದ್ರ ಬಗ್ಗೆ ಯಾವುದ್ರೂ ಏನು ತನಿಖೆ ಎಂಥದ್ದು ಇರಲ್ಲ. ನೀವು ನೇರವಾಗಿ ಬಂದುಬಿಡ್ಬೋದು. ಆದರೆ ನೀವು ಬರೀ ಎಲ್ಲಿರಬೇಕು ಅಲ್ಲಿರಬೇಕು. ಬಂದ ತಕ್ಷಣ ನಾನು ಹಿಂದೂ ಅಲ್ವಾ, ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಈ ಗುಡಿಗೆ ಹೋಗ್ತೀನಿ, ಅದೆಲ್ಲ ನಡೆಯಲ್ಲ. ನಾನು ಬ್ರಾಹ್ಮಣ ಜಾತಿ ತಗೊಳ್ತೀನಿ, ಅದೆಲ್ಲ ಆಗಲ್ಲ. ಅದು ತಲೆಯಿಂದ ಹುಟ್ಟಬೇಕು. ನೀವು ತಲೆಯಿಂದ ಹುಟ್ಟಿದ್ರೆ ಮಾತ್ರ. ಅದು ಸೈನ್ಸ್ಗೆ ಸವಾಲು, ಅದು ತಲೆಯಿಂದ ಹುಟ್ಟೋದು. ನಿಸರ್ಗಕ್ಕೆ ಸವಾಲು ತಲೆಯಿಂದ ಹುಟ್ಟೋದು. ಆದರೂ ನಾವು ತಲೆಯಿಂದನೇ ಹುಟ್ಟಿರೋದು. ಇಂತಹ ನೀಚತನದ ಸಿದ್ಧಾಂತಗಳು, ಇಂತಹ ನೀಚತನದ ಕಾನೂನುಗಳು ಯಾಕೆ ದಲಿತರನ್ನ ಈ ರೀತಿಯಾಗಿ ಗುಲಾಮಗಿರಿಗೆ ಪರ್ಮನೆಂಟ್ ಆಗಿ ತಳ್ಳಕ್ಕೆ ನೋಡ್ತಾರೆ? ಅದು ಸಹ ಆದಿವಾಸಿ ಮುಖ್ಯಮಂತ್ರಿ ಇರುವ ರಾಜ್ಯದಲ್ಲಿ. ಇಷ್ಟರ ಮೇಲೆ ನೀವೇನಾದರೂ ಮಾತಾಡಿದ್ರೆ, ಅಲ್ಲಿ ನೋಡು ಮುಸ್ಲಿಮರು, ಅವರು ನಿಮ್ಮನ್ನು ಸಾಯಿಸ್ಬಿಡ್ತಾರೆ, ನಿಮ್ಮನ್ನು ಮುಗಿಸ್ಬಿಡ್ತಾರೆ. ನೀವು ಹಿಂದೂಗಳೆಲ್ಲ ಒಂದಾಗಿರಬೇಕು. ಆದರೆ ದೇವಸ್ಥಾನದಿಂದ ಹಿಡಿದು ನಮ್ಮ ಮನೆ ಬೀದಿಯವರೆಗೆ ನೀವು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ನಿಮ್ಮ ಹಕ್ಕೇನು ಅನ್ನೋದು ನಾವು ನಿರ್ಧಾರ ಮಾಡ್ತೀವಿ. ನೀವೆಲ್ಲೆಲ್ಲೋ ಹೆಂಗೆಂಗೋ ಬರಂಗಿಲ್ಲ, ನೋವೇ. ಬಟ್ ನೀವು ಇಲ್ಲೇ ಇರಬೇಕು, ಈ ಕೊಳಕಲ್ಲೇ ಇರಬೇಕು, ಈ ಅಸಮಾನತೆಯಲ್ಲೇ ಇರಬೇಕು. ಏನು ಶೋಷಣೆ ಮಾಡಿದ್ರು ಅನುಭವಿಸ್ಕೊಂಡು ಬಾಯಿ ಮುಚ್ಕೊಂಡು ಇರಬೇಕು. ಬೇರೆ ಧರ್ಮಕ್ಕೆ ಹೋಗ್ತೀನಿ ಅಂದರೆ ಹೋಗಿ, ಇಷ್ಟೆಲ್ಲ ಪಾಲನೆ ಮಾಡ್ಕೊಂಡು ಹೋಗಿ. ಸಾಧ್ಯ ಆಗುತ್ತಾ ನಿಮ್ಮ ಕೈಲಿ? ಹಂಗೂ ಯಾರಾದರೂ ಸಾಮೂಹಿಕ ಮತಾಂತರ ಮಾಡಿದ್ರೆ ಅವರಿಗೆ ಜೀವಾವಧಿ ಶಿಕ್ಷೆ, 10 ವರ್ಷಗಳಿಂದ ಜೀವಾವಧಿಯವರೆಗೆ ಶಿಕ್ಷೆ, 25 ಲಕ್ಷ ದಂಡ. ಅದಕ್ಕೆ ನಾನು ಹೇಳಿದ್ದು, ಬಾಬಾ ಸಾಹೇಬರು ಬದುಕಿದ್ದಿದ್ರೆ 6 ಲಕ್ಷಕ್ಕೂ ಹೆಚ್ಚು ಜನರನ್ನ ಒಂದೇ ದಿನ ಮತಾಂತರಗೊಳಿಸಿದ್ರಲ್ಲ, ಅವ್ರನ್ನ ನೇಣಿಗೆ ಹಾಕ್ಬಿಟ್ಟಿರೋರೆ ನಾವು ಈ BJP ನರೇಂದ್ರ ಮೋದಿ ಅಂತವರು ಅಷ್ಟೇ. ಸೊ ಇದಿಷ್ಟು ಛತ್ತೀಸ್ಗಢದಿಂದ ಬರ್ತಿರುವಂತಹ ಒಂದು ಭಯಭೀತಗೊಳಿಸುವಂತಹ ಸುದ್ದಿ, ಪ್ರಜಾಪ್ರಭುತ್ವ ವಿರೋಧಿ ಸುದ್ದಿ ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.